ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವೆಜಿಟೇಬಲ್ಸ್ ಪಲಾವ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ. ಫಸ್ಟಿಗೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ದೀನಿ. ಮತ್ತು ವೆಜಿಟೇಬಲ್ಸ್ ಪಲಾವ್ಗೆ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತಂದರೆ ಹಸಿ ಬಟಾಣಿ ತೊಗೊಂಡಿದ್ದೀನಿ, ಆಲೂಗೆಡ್ಡೆ, ಹುಳ್ಳಿಕಾಯಿ, ಕ್ಯಾರೆಟು ಮತ್ತು ಗೆಡ್ಡೆಕೋಸು. ನಾನೆಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ಇಟ್ಕೊಂಡಿದ್ದೀನಿ. ಬೇಕಂದರೆ ಜಾಸ್ತಿ ಹಾಕ್ಕೊಬೋದು. ಮಕ್ಕಳೆಲ್ಲ ಜಾಸ್ತಿ ವೆಜಿಟೇಬಲ್ಸ್ ತಿನ್ನಲ್ಲ, ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ತೊಗೊಳ್ಳಿ. ಮತ್ತು ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಎಲೆ ತೊಗೊಂಡಿದ್ದೀನಿ. ಎಲೆ, ಚಕ್ಕೆ, ಲವಂಗ, ಮೊಗ್ಗು, ಏನಮ್ಮ ಇದು ಸ್ಟಾರು, ಇದು ಮೊಗ್ಗೆ, ಇದು ಉದ್ದದು ಎಲೆ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಮೊಗ್ಗು ಮತ್ತು ಸ್ಟಾರ್ ತೊಗೊಂಡಿದ್ದೀನಿ. ಹೋಲ್ ಸ್ಪೈಸಸ್ನ ತೊಗೊಂಡಿದ್ದೀನಿ. ಮತ್ತು ಟೊಮೆಟೊ, ಈರುಳ್ಳಿ. ಟೊಮೆಟೊ ಎಷ್ಟು ತೊಗೊಂಡಿದ್ದೀನಿ? ಟೊಮೆಟೊ ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ನಿಂಬೆಹಣ್ಣು. ಏನಕ್ಕಮ್ಮ ನಿಂಬೆಹಣ್ಣು ಹಾಕೋದು? ಬೇಕಾ? ನಾವು ಟೊಮೆಟೊನ ಹಾಕಿದ್ದೀವಲ್ಲ. ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಮೊಸರು ಬೇಡವಮ್ಮ? ಮತ್ತು ಅರ್ಧ kg ಅಕ್ಕಿನ 1 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ ನೆನೆಸಿಟ್ಟು ಅನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅರ್ಧ kg ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಇದು ತೋರಿಸಿದ್ನಲ್ಲ ರುಬ್ಬಕ್ಕೆ. ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ರುಬ್ಬಿಟ್ಕೊಂಡಿದ್ದೀನಿ. ಇಷ್ಟೇ. ಸ್ಟಾರ್ಟ್ ಮಾಡೋದಾ ನಮ್ಮ? ಅಷ್ಟೇ ಅಲ್ವಾ? ಒಂದು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ, ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಚಿಕ್ಕದು ತೊಗೊಂಡ್ರೆ ಎಲ್ಲ ತರಕಾರಿ ಇದೆಲ್ಲ ಹಾಕ್ತೀವಲ್ಲ, ಚೆನ್ನಾಗಿ ಬರಲ್ಲ ಅಂತ ಅಂದ್ಬಿಟ್ಟು ದೊಡ್ಡ ಕುಕ್ಕರ್ ಇಟ್ಕೊಂಡಿದ್ದೀನಿ. ನೀರಲು ಜೊತೆಯಲ್ಲಿ ಅಂದರೆ ನನಗೆ ಅಡುಗೆ ಮಾಡಿ ಅಡುಗೆ ಜಾಸ್ತಿ ಮಾಡಿ ಅಭ್ಯಾಸ ಇಲ್ವಲ್ಲಮ್ಮ. ಅಮ್ಮ ಇದಾಕಬೇಕೇ, ಉಪ್ಪಿಟ್ಕೋತೀನಿ. ಉಪ್ಪು, ಧನಿಯಾ ಪುಡಿ ಅವೆಲ್ಲ ಏನು ಬೇಡವಾ? ಪುಡಿ ಕಲ್ಲುಪ್ಪು ಮಾಡಿಕೊಳ್ಳ. ತುಪ್ಪ ಹಾಕ್ಬೇಕೆ ಅಮ್ಮ? 1 ಸ್ಪೂನ್ ತುಪ್ಪ ಹಾಕೋಣ. ಸಾಸಿವೆ ಏನು ಹಾಕಂಗಿಲ್ಲ, ಇನ್ನೇನು ಅಷ್ಟೆಲ್ಲ. ಮತ್ತು ಎಣ್ಣೆ. ತುಪ್ಪ ಆಮೇಲೆ ಹಾಕೋಣ, ಒಗ್ಗರಣೆಗೆ ಹಾಕಲ್ಲ, ಇವಾಗ ಹಾಕಲ್ಲ. ತುಪ್ಪ ಆಮೇಲೆ ಹಾಕ್ತೀನಿ. ಸ್ಟವ್ ಹಚ್ಕೊಂಡು ಇಷ್ಟೇ. ಮಸಾಲೆಗೆ ರೆಡಿ ಮಾಡ್ಕೊಂಡಿರೋದನ್ನ ಒಂದ್ಸಲಿ ತೋರಿಸ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ನೈಸಾಗಿ ರುಬ್ಬಿಟ್ಕೊತೀನಿ. ಮತ್ತು ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಅರ್ಧ kg ಅಕ್ಕಿಗೆ ನಾನಿಲ್ಲಿ ಹದ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಬೇಕು. ಮತ್ತು ಹೋಲ್ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ. ಫಸ್ಟು ಒಂಚೂರು ಚಿಟಪಟ ಅಂತಿದ್ದಂಗೆ ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸಣ್ಣದಾಗಿ ಹಚ್ಕೊಂಡಿರೋ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಹಸಿ ಬಟಾಣಿನ ಹಾಕ್ಕೊತಾ ಇದ್ದೀನಿ. ಬೇಕಿದ್ರೆ ಒಣಗಿರೋ ಬಟಾಣಿನ ನೆನೆಸಿಟ್ಕೊಂಡು ಯೂಸ್ ಮಾಡ್ಬೋದು. ಬಟಾಣಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ತರಕಾರಿನ ಬೇಯಿಸ್ಕೊತೀನಿ. ಮುಚ್ಚಳ ತೆಗೆದು ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಂಬಿಡುತ್ತೆ. 1-2 ಸಲ ಈ ಥರ ಮಾಡಿದ್ರೆ ತರಕಾರಿ ಬೆಂದಿರುತ್ತೆ. ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕು. ನೀರು ಸ್ವಲ್ಪ ಕುದಿ ಬಂದಾದಮೇಲೆ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಂಡು
ಮತ್ತು ಚೆನ್ನಾಗಿ ತಿರುಗಿಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಅರ್ಧಂಬರ್ಧ ಬೇಯಿಸ್ಕೊಬೇಕು. ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಮುಚ್ಚಳ ಮುಚ್ಚಿ ಕೂಗಿಸ್ಕೊಂಬಿಟ್ರೆ ಅನ್ನ ಅಷ್ಟು ಟೇಸ್ಟಾಗಿ ಬರಲ್ಲ. ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತು ಚೆನ್ನಾಗಿ ತಿರುಗಿಸ್ಕೊಂಡು ಸ್ವಲ್ಪ ಇವಾಗ ಅರ್ಧಂಬರ್ಧ ಬೆಂದಿದೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಸಣ್ಣ ಉರಿಲಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಅನ್ನ ರೆಡಿ ಆಗುತ್ತೆ. ಬೇಕಿದ್ದರೆ ದೊಡ್ಡ ಉರಿಲಿ ಒಂದು ವಿಶಿಲ್ ಕೂಗಿಸ್ಕೊಂಡ್ರು ಸಾಕಾಗುತ್ತೆ. ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ. ಟೇಸ್ಟು ಚೆನ್ನಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಮತ್ತು ಇವಾಗ ಚಳಿ ಇದೆ. ಯೂಶಲಿ ಬೆಳಗ್ಗೆ ಟೈಮು ಏನೇ ತಿಂಡಿ ಮಾಡಿದ್ರೂ ನನಗೆ ಅಷ್ಟು ಇಷ್ಟ ಆಗಲ್ಲ. ಎಷ್ಟೇ ಟೇಸ್ಟಿಯಾಗಿದ್ದರೂ ನಾನು ಬೆಳಗ್ಗೆ ಟೈಮ್ ಸರಿಯಾಗಿ ತಿಂಡಿ ತಿನ್ನಲ್ಲ, ಇಷ್ಟ ಆಗಲ್ಲ. ಅದಕ್ಕೋಸ್ಕರ 11 ಗಂಟೆ ಮೇಲೆ ತಿಂತೀನಿ, ಇಲ್ಲಾಂದರೆ 3 ಗಂಟೆ ಹಂಗೆ ಏನಾದರೂ ಚೆನ್ನಾಗಿ ಅಡುಗೆ ಮಾಡಿಕೊಂಡು ತಿಂತೀನಿ. ಆವಾಗ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಸೊ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.